ಟಾಪ್ 5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ಬಳ್ಳಾರಿಯ ವಿವಿ ಸಂಘದ ಎನ್ಎಂ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂದು ಒಂದು ದಿನದ ಆಹಾರ ಮೇಳ ಜರುಗಿಸಲಾಯಿತು. ಈ ಕಾರ್ಯಕ್ರಮವನ್ನು ವಿವಿ ಸಂಘದ ಅಧ್ಯಕ್ಷರಾದ ಶ್ರೀ ಅಲ್ಲಂ ಗುರುಬಸವರಾಜ ಇವರು ಉದ್ಘಾಟಿಸಿ ಮಕ್ಕಳ ಸೃಜನಶೀಲ ಕಲೆಯನ್ನು ಮನದೊಂಬಿ ಹೊಗಳಿದರು. ಉದ್ಘಾಟನಾ ಸಮಾರಂಭದಲ್ಲಿ ವಿವಿ ಸಂಘದ ಸಹ ಕಾರ್ಯದರ್ಶಿಗಳಾದ ಶ್ರೀ ಮೇಟಿ ಪಂಪನಗೌಡರು ಹಾಗೂ ಈ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ದರೂರು ಶಾಂತನಗೌಡರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳ ಶ್ರಮ ಹಾಗೂ ವಾಣಿಜ್ಯ ಉಪನ್ಯಾಸಕರ ಮಾರ್ಗದರ್ಶನವನ್ನು ಶ್ಲಾಘಿಸಿದರು. ಈ ಮೇಳದಲ್ಲಿ ಮೋದಿ ನ್ಯಾಷನಲ್ ಶಾಲೆಯ ಅಧ್ಯಕ್ಷರಾದ ಶ್ರೀ ಏಳುಬೆಂಚಿ ರಾಜಶೇಖರಗೌಡರು, ವಿವಿ ಸಂಘದ ಮಾಜಿ ಖಜಾಂಚಿಗಳಾದ ಶ್ರೀ ಗೋನಾಳ್ ರಾಜಶೇಖರಗೌಡರು, ವಿವಿ ಸಂಘದ ಸದಸ್ಯರಾದ ಶ್ರೀ ಕೆಪಿ ಚನ್ನಬಸವನಗೌಡರು, ವೀರಶೈವ ಮಹಾಸಭಾ ಸದಸ್ಯರಾದ ಶ್ರೀ ದರೂರು ಸಾಗರ್ ಹಾಗೂ ಅವರ ಧರ್ಮಪತ್ನಿ ಇನ್ನು ಮುಂತಾದವರು ಆಹಾರ ಮೇಳಕ್ಕೆ ಭೇಟಿ ನೀಡಿ ಮಕ್ಕಳು ಮಾಡಿದ ರುಚಿಕರ ತಿಂಡಿಯನ್ನು ಸವಿದು ಸಂತಸಪಟ್ಟರು. ವಿವಿ ಸಂಘದ ಕಾರ್ಯದರ್ಶಿಗಳಾದ ಡಾಕ್ಟರ್ ಅರವಿಂದ ಪಾಟೀಲ್ ಅವರು ಭೇಟಿ ನೀಡಿ ಮಕ್ಕಳು ತಯಾರು ಮಾಡಿದ ತಿಂಡಿ ಸವಿದು ಕಾರ್ಯಕ್ರಮದ ಅಚ್ಚುಕಟ್ಟುತನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವಿಭಿನ್ನ ಕಾರ್ಯಕ್ರಮವನ್ನು ರೂಪಿಸಿದವರು ವಾಣಿಜ್ಯ ವಿಭಾಗದ ಸಂಯೋಜಕರಾದ ಕೆ ರವಿಚಂದ್ರ. ಇದಕ್ಕೆ ಸಹಕರಿಸಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಶ್ರಮಿಸಿದವರು ವಾಣಿಜ್ಯ ವಿಭಾಗದ ಉಪನ್ಯಾಸಕರಾದ ಸಮೀನಾ ಪರ್ವೀನ್ ಹಾಗೂ ಅಂಬಿಕಾ. ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಯೇ ನಿಜವಾದ ಶಿಕ್ಷಣ ಎಂಬ ಘೋಷವಾಕ್ಯವನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನದಲ್ಲಿ ಈ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಕೆಎಂ ದೇವೇಂದ್ರಯ್ಯ, ಉಪಪ್ರಾಚಾರ್ಯರಾದ ಶ್ರೀ ವೀರೇಶಸ್ವಾಮಿ ಹಾಗೂ ಸಿಬ್ಬಂದಿ ವರ್ಗದವರು ಯಶಸ್ವಿಯಾದರು. ವರದಿ ನಾಗರಾಜಸ್ವಾಮಿ, ಆರ್ಫಾ ನ್ಯೂಸ್, ಬಳ್ಳಾರಿ.